ಸಿಂಹರಾಶಿ ಹೊಸ ಹೊಸ ವಿಚಾರಗಳಲ್ಲಿ ಒಂದಷ್ಟು ಆಸಕ್ತಿ ಬೆಳೆಯುವಂಥದ್ದಾಗತ್ತೆ. ವ್ಯಾಪಾರದಲ್ಲಿ ಬುದ್ಧಿವಂತಿಕೆಯಿಂದ ವ್ಯವಹರಿಸಬೇಕು. ಯಾಕೆ ಅಂತಂದರೆ ಬಹಳ ಸ್ಪರ್ಧಾತ್ಮಕವಾದಂತಹ ಜೀವನ ಅಥವಾ ಸಮಾಜದಲ್ಲಿ ನಾವಿದ್ದೀವಿ. ಹಾಗಿರುವಾಗ ಬುದ್ಧಿವಂತಿಕೆ ಎಚ್ಚರ ತಪ್ಪಿದರೆ ಯಾವುದೋ ಒಂದು ರೀತಿಯಲ್ಲಿ ನಾವು ನಷ್ಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಎನ್ನುವಂಥದ್ದು. ವ್ಯಾಪಾರಿಗಳು ಮೃದುವಾದಂತಹ ಮಾತಿನಿಂದ ಗ್ರಾಹಕರನ್ನು ಆಕರ್ಷಿಸಬೇಕು. ಯಾಕೆ ಅಂತಂದರೆ ಒಂದು ಕಡೆ ಇಲ್ಲದೇ ಇದ್ದರೆ ಮತ್ತೊಂದು ಕಡೆ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ಯಾವುದೇ ರೀತಿಯ ಗ್ರಾಹಕರನ್ನು ಕೂಡ ಬಿಟ್ಟುಕೊಡದೇ ಇರುವ ಹಾಗೆ ನಿಮ್ಮ ಮಾತು ಮೃದುವಾಗಿರಬೇಕು ಅಂತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಈ ರೀತಿ ನಡ್ಕೊಂಡಾಗ ನಿರೀಕ್ಷೆಗೂ ಮೀರಿದಂತಹ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳಾಗತ್ತೆ. ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಸಮಯವನ್ನು ಓದೋಕ್ಕೋಸ್ಕರವಾಗಿ ಮೀಸಲಾಗಿಡಬೇಕಾಗತ್ತೆ. ಓದಿಗೆ ಪೂರಕವಾದಂತಹ ಚಟುವಟಿಕೆಗಳು ಏನೇ ಇರಲಿ ಅದೆಲ್ಲ ಸ್ವಾಗತ. ಆದರೆ ಓದನ್ನು ಬಿಟ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲೇ ತಲ್ಲೀನರಾಗಿದ್ದರೆ ಅದು ಅಕ್ಷಮ್ಯವಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾ ಕ್ಷೇತ್ರದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಕಬ್ಬಿಣದ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗ್ತಕ್ಕಂತಹದ್ದು ಶನಿಯ ಪ್ರಭಾವ ಅಂತ ಹೇಳಿ ಗಮನಿಸ್ಕೊಳ್ಳಿ. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯಾಗತ್ತೆ. ನಷ್ಟದ ಭೀತಿ ಕಾಡುವಂಥದ್ದಾಗತ್ತೆ. ದಾಯಾದಿಗಳಿಂದ ತೊಂದರೆ ಅವಮಾನ ಅಂತಕ್ಕಂಥದ್ದಿದೆ. ನಿಮ್ಮ ಬಂಧುಗಳೇ ನಿಮಗೆ ತೊಂದರೆಯನ್ನು ಮಾಡ್ತಾರೆ, ಅವಮಾನವನ್ನು ಮಾಡ್ತಾರೆ. ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳು ರಸ್ತೆಯಲ್ಲಿ ವಾದ ವಿವಾದಕ್ಕೆ ಈಡಾಗ್ತಕ್ಕಂಥದ್ದು. ಅದರಿಂದ ಕುಟುಂಬದ ಮರ್ಯಾದೆಯೂ ಕೂಡ ಹೋಗುವಂಥದ್ದಾಗತ್ತೆ. ಶತ್ರುಗಳ ನಾಶ ಆಗತ್ತೆ ಅಂತಕ್ಕಂತಹ ಸೂಚನೆ ಇದೆ. ಅಂದರೆ ಶತ್ರುಗಳು ನಿಮ್ಮಿಂದ ಪಲಾಯನವನ್ನು ಮಾಡ್ತಾರೆ, ನಿಮಗೆ ಹೆದರುತ್ತಾರೆ ಅಂತಕ್ಕಂಥದ್ದು ಆಗತ್ತೆ. ಕುಟುಂಬದಲ್ಲಿ ಹಿರಿಯರ ಬೆಂಬಲದಿಂದ ನಿಮಗೆ ಒಂದಷ್ಟು ಪುಷ್ಟಿ ಸಿಕ್ಕತ್ತೆ. ಯಾವುದೇ ಕೆಲಸವನ್ನು ಮಾಡಬೇಕಾದರೆ ದೊಡ್ಡವರು ನಾನು ನಿನ್ನ ಜೊತೆಯಲ್ಲಿ ಇದ್ದೀನಿ ಅಂತಕ್ಕಂತಹ ಒಂದು ಧೈರ್ಯವನ್ನು ತುಂಬಿದಾಗ ನಾವು ಮಾಡಬೇಕಾದಂತಹ ಕೆಲಸಗಳಲ್ಲಿ ಇನ್ನಷ್ಟು ಮತ್ತಷ್ಟು ಉತ್ಸಾಹ, ಶಕ್ತಿ, ಧೈರ್ಯ ಎಲ್ಲವೂ ಕೂಡ ಹೆಚ್ಚಾಗುವಂಥದ್ದು. ಪದವೀಧರರಿಗೆ ನೌಕರಿ ಸಿಗ್ತಕ್ಕಂತಹ ಸುದ್ದಿ ಬಹಳ ಸಂತೋಷವನ್ನು ಉಂಟು ಮಾಡುತ್ತೆ. ಸಾಮಾನ್ಯವಾದಂತಹ ಸಂತೋಷಕ್ಕೆ ಧಕ್ಕೆ ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ವಾತಾವರಣಗಳು ಹಾಗಾಗಿ ಬರ್ತಾ ಇರುತ್ತೆ. ಅವೆಲ್ಲವನ್ನ ಸವಾಲುಗಳಾಗಿ ಸ್ವೀಕರಿಸಿ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಸಮಸ್ಯೆ ಆಗದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳೂ ಕೂಡ ದೊಡ್ಡದಾಗಿ ಬೆಳೆದು ತೊಂದರೆಯನ್ನು ಉಂಟು ಮಾಡುತ್ತೇನೋ ಅನ್ನುವಂತಹ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಆದರೆ ಆ ವಿಚಾರಗಳು ಸಣ್ಣ ಸಣ್ಣದಾಗಿರುವಾಗಲೇ ಅದಕ್ಕೆ ಏನೇ ಬೇಕೋ ಆ ಪರಿಹಾರಗಳನ್ನು ಮಾಡಿಕೊಂಡಾಗ ಸಮಸ್ಯೆಗಳು ಒಂದಷ್ಟು ದೂರವಾಗ್ತಕ್ಕಂಥದ್ದು. ಸರ್ಪರಾಜನನ್ನು ಪ್ರಾರ್ಥನೆ ಮಾಡಿ, ನಾಗದೇವತಾ ಪ್ರಾರ್ಥನೆಯಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ. ಶುಭವಾಗಿ. ತುಲಾರಾಶಿ ರೇಷ್ಮೆ ಉದ್ದಿಮೆದಾರರಿಗೆ, ರೇಷ್ಮೆ ಬೆಳೆಗಾರರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂತಹ ಲಾಭ ಸಿಗ್ತಕ್ಕಂತಹ ದಿವಸ ಇದು. ಬಹಳ ದಿವಸಗಳಿಂದ ಪ್ರಯತ್ನ ಮಾಡ್ತಾ ಇದ್ದಂತಹ ಕೆಲಸಗಳು ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಅಂದರೆ ಕೆಲಸ ನಿಧಾನ ಆದರೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ನಿಮ್ಮ ಖರ್ಚಿನ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾದಂಥದ್ದು. ಕೌಟುಂಬಿಕವಾದಂತಹ ಕೆಲವು ಸಮಸ್ಯೆಗಳು ಉಲ್ಬಣವಾಗುತ್ತೆ. ಅದನ್ನು ಸರಿಯಾದಂತಹ ರೀತಿಯಲ್ಲಿ ಕೂತು ಚರ್ಚೆಯನ್ನು ಮಾಡಿದಾಗ ಉಪಶಮನ ಮಾಡಲಿಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಆರೋಗ್ಯದ ಸಮಸ್ಯೆ ಕಾಡುವಂಥದ್ದು ಇವೆಲ್ಲ ಗ್ರಹಗತಿಯಿಂದ ಆಯಾ ಕ್ಷಣಕ್ಕೆ ಬದಲಾಗ್ತಕ್ಕಂತಹ ಒಂದಷ್ಟು ವ್ಯವಸ್ಥೆಗಳು. ಕೆಲವನ್ನು ನಾವು ನಮ್ಮ ಹಿಡಿತದಲ್ಲಿಟ್ಟುಕೊಂಡು ಬದಲಾಯಿಸಲಿಕ್ಕೆ ಅವಕಾಶಗಳಿರುತ್ತೆ. ಮತ್ತೆ ಕೆಲವಕ್ಕೆ ಪೂರ್ವಜನ್ಮದ ಸುಕೃತ, ಅದೃಷ್ಟ, ಭಗವಂತನ ಕೃಪೆ ಇವೆಲ್ಲವೂ ಕೂಡ ಬೇಕಾಗುತ್ತೆ. ಪುರುಷ ಪ್ರಯತ್ನವೂ ಕೂಡ ಬಹಳ ಮುಖ್ಯವಾದಂಥದ್ದಾಗತ್ತೆ. ಸಾಲಬಾಧೆಯಿಂದ ಮುಕ್ತಿ ಸಿಕ್ಕುವಂಥದ್ದಿದೆ. ಸಂತೋಷಿ ಮಾತಾ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಈ ದಿವಸ ಪಾಲುದಾರರಿಗೆ ಉತ್ತಮವಾದಂತಹ ದಿವಸ ಇದು. ಯಾವುದೋ ಒಂದು ಉದ್ಯಮವನ್ನು 4-6 ಜನ ಒಟ್ಟಿಗೆ ಸೇರಿ ಪಾರ್ಟ್ನರ್ಶಿಪ್ಪಿಂದ ಮಾಡ್ತಾ ಇದ್ದರೆ
ಎಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಯಾರದ್ದೋ ಒಬ್ಬರ ಅದೃಷ್ಟ, ಒಬ್ಬರ ಗ್ರಹಗತಿ ಚೆನ್ನಾಗಿದೆ ಅಂತಾದರೆ ಬೇರೆಯವರ ಎಲ್ಲರನ್ನೂ ಕೂಡ ಅದು ರಕ್ಷಣೆ ಮಾಡ್ತಕ್ಕಂಥದ್ದು, ಆ ಜವಾಬ್ದಾರಿಯನ್ನು ತಾನು ತೆಕ್ಕೊಳ್ಳುವಂಥದ್ದು, ಹೀಗೆಲ್ಲ ಅನುಕೂಲಗಳು ಆಗುವಂಥದ್ದಿರುತ್ತೆ. ವಿವಾಹ ಅಪೇಕ್ಷೆಗಳಿಗೆ ಶುಭವಾದಂತಹ ದಿವಸ ಇದು. ವಿವಾಹದ ವಿಚಾರ ಮುನ್ನೆಲೆಗೆ ಬರುತ್ತೆ. ಧನಾತ್ಮಕವಾದಂತಹ ಫಲಿತಾಂಶ, ಫಲ ಅಥವಾ ಅಲ್ಲಿ ಸಿಕ್ಕಬೇಕಾದಂತಹ ಉತ್ತರಗಳು ಆ ರೀತಿ ಸಿಕ್ಕುವಂಥದ್ದಾಗುತ್ತೆ. ಶಾರೀರಿಕವಾಗಿ ವಿಶ್ರಾಂತಿಯ ಅಗತ್ಯತೆ ಇರುತ್ತೆ. ದೇಹ ತುಂಬ ದಣಿದಿರೋದ್ರಿಂದ ವಿಶ್ರಾಂತಿ ಬೇಕು ಅನ್ನುವಂಥದ್ದಾಗುತ್ತೆ. ಜವಾಬ್ದಾರಿಯನ್ನು ಹೆಚ್ಚಿಸ್ತಕ್ಕಂತಹ ಕೆಲಸಗಳನ್ನು ಮರೆಯುವ ಸಾಧ್ಯತೆ ಇದೆ. ಯಾವುದೋ ಖುಷಿಯಲ್ಲಿ, ಯಾವುದೋ ಆನಂದದಲ್ಲಿ ಕರ್ತವ್ಯ ಭ್ರಷ್ಟರಾಗ್ಬಿಟ್ರೆ ತೊಂದರೆಯಾಗುತ್ತೆ. ಆ ಕೆಲಸವನ್ನು ಮರೆತು ಬಿಟ್ಟರೆ ತೊಂದರೆಯಾಗುತ್ತೆ. ಆಮೇಲೆ ಯೋಚನೆ ಮಾಡಿದರೆ ಫಲ ಇಲ್ಲ ಅನ್ನುವಂಥದ್ದು. ಮೇಲಧಿಕಾರಿಗಳು ನಿವೃತ್ತಿ ಆಗ್ತಾರೆ ಅಂತಕ್ಕಂತಹ ವಿಚಾರವನ್ನು ತಿಳಿದು ಬೇಸರ ಮಾಡ್ಕೊಳ್ತೀರಿ. ನನಗೆಷ್ಟೋ ಒಳ್ಳೆಯದನ್ನು ಮಾಡಿದ್ರು, ಮಾರ್ಗದರ್ಶನವನ್ನು ಮಾಡಿದರು, ಸಹಾಯ ಸಹಕಾರಗಳನ್ನು ನೀಡಿದರು ಅಂತಹ ವ್ಯಕ್ತಿ ಅವರಿಗೆ ಈಗ ಏನೋ ರಿಟೈರ್ಡ್ ಆಗ್ತಾ ಇದೆ ಅವರ ವಯಸ್ಸಿಗೆ, ಅಥವಾ ಅವರ ಒಂದು ಸರ್ಕಾರಿ ನಿಯಮದಂತೆ ಅಂತ ಹೇಳಿ ಬಹಳ ಬೇಸರವಾಗುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.